ನೀವು ಇವ್ರನ್ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅದು ಮೆಡಿಸಿನ್ಸ್ಗಿಂತ ಜಾಸ್ತಿ ಕೆಲಸನೇ ಮಾಡುತ್ತೆ. ಅಮ್ಮನ ಖುಷಿಯಾಗಿಡೋದಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಡಾಕ್ಟರ್. ಎಲ್ಲೂ ಏನು ವ್ಯತ್ಯಾಸ ಆಗಿಲ್ಲ. ಸರಿ, ಇನ್ಮೇಲಿಂದ ಈ ಟ್ಯಾಬ್ಲೆಟ್ಸ್ ಕೊಡಿ. ಓಕೆ, ನಾನಿನ್ನು ಬರ್ತೀನಿ ಸರ್. ಬನ್ನಿ. ಆಮೇಲೆ ಫುಡ್ದೊಂದು ವಿಚಾರಿಸ್ಬೇಕಾಗಿತ್ತು. ನೀವು ಚಿಂತೆ ಮಾಡಬೇಡಿ, ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ. ಶುರು ಮಾಡ್ಕೊಂಡ್ಲು ಡ್ರಾಮಾನ. ಹೀಗೆ ಡ್ರಾಮಾ ಮಾಡಿ ಮಾಡಿನೇ ಎಲ್ಲರನ್ನೂ ಮರಳು ಮಾಡ್ತಿದ್ದಾಳೆ. ಇನ್ಮೇಲೆ ನಾನು ಇದೇ ಟೆಕ್ನಿಕ್ನ ಯೂಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಪಾಲಿಟಿಕ್ಸ್ ಕಲೀಲೇಬೇಕು. ಏನು ಸಿಸ್ಟರ್, ಬಹಳ ಖುಷಿಯಾಗಿದೆಯಾ? ಅಲ್ಲ, ಡಾಕ್ಟ್ರ್ ಮನೆಗೆ ಬಂದಿದ್ರಲ್ಲ, ಮಾತ್ರೆಗಳು ನೋಡಿ ಮಾತ್ರೆಗಳು ಬದಲಾಗಿದೆ ಅಂತ ಹೇಳ್ಬಿಡ್ತಾರೆ ಅಂತ ನಾನು ಟೆನ್ಷನ್ ಆಗಿದೆ. ಆ ಟೆನ್ಷನ್ ದೂರ ಆಯ್ತಲ್ಲ, ಅದಕ್ಕೆ ಖುಷಿಯಾಗಿದ್ದೀನಿ. ಮನ್ಸಿಗೊಂಥರ ನೆಮ್ಮದಿ. ಸಿಸ್ಟರ್, ಹಂಗಾಗೋದಕ್ಕೆ ಕಾರಣ ಯಾರು ಹೇಳು? ಈ ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ. ಹೌದಣ್ಣ? ಹೌದು ಸಿಸ್ಟರ್. ಆ ಡಾಕ್ಟ್ರ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನಾನೇ ಖುದ್ದಾಗಿ ಹೋಗಿ ಮಾತ್ರೆನ ಬದಲಾಯಿಸ್ಬಿಟ್ಟೆ. ಹೆಂಗೆ? ಯಾರೇವಾ, ಪರವಾಗಿಲ್ಲ ಅಣ್ಣ. ನಾನು ಹೇಳಿದೇನೆ ಈ ಕೆಲಸ ಎಲ್ಲ ಮಾಡ್ತಾ ಇದೆಯಾ? ಹ್ಞೂ ಸಿಸ್ಟರ್, ಜೀವಮಾನ ತುಂಬ ಬರೀ ಬಯಸ್ಕೊಳ್ಳೋದೇ ಆಯ್ತಲ್ಲ, ಒಂದು ಸರ್ತಿನಾದ್ರೂ ಬೇಷ್ ಅನ್ಸ್ಕೊಳ್ಳೋಣ ಅಂತ ಹಿಂಗೆ ಮಾಡಿದೆ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡೋ ಕೆಲಸಗಳು ಮುಂದೊಂದು ದಿವಸ ಉಪಯೋಗಕ್ಕೆ ಬರುತ್ತೆ ಅಂತ ಇವತ್ತು ನನಗೆ ಅರ್ಥ ಆಯಿತು. ಅವತ್ತು ಮಾತ್ರೆ ಬದಲಾಯಿಸುವಾಗ ಒರಿಜಿನಲ್ ಮಾತ್ರೆಗಳನ್ನು ತೆಗೆದಿಟ್ಟಿದ್ವಲ್ಲ, ಅದು ಇವತ್ತು ಯೂಸ್ ಆಯಿತು ಸಿಸ್ಟರ್. ಡಾಕ್ಟ್ರ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಒರಿಜಿನಲ್ ಮಾತ್ರೆಗಳನ್ನೆಲ್ಲ ಅಲ್ಲಿಟ್ಟು ಆ ನಕಲಿ ಮಾತ್ರೆಗಳನ್ನು ಜೋಬಿಗಿಡ್ಸ್ಕೊಂಡ್ಬಿಟ್ಟೆ. ಇಲ್ಲ ಅಂದರೆ ಆ ಡಾಕ್ಟ್ರ್ ಕೈಯಲ್ಲಿ ರೆಡ್ ಆ್ಯಂಡ್ ಆಗಿ ಸಿಕ್ಬಿಡೋ ಥರ ಆಗ್ತಿತ್ತು. ಹೆಂಗೆ ನಾನು? ಗ್ರೇಟ್ ಅಣ್ಣ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನೀವು ಹೇಳಿದ್ದು ಕೇಳಿ ನಂಗೆ ತುಂಬ ಖುಷಿ ಆಗ್ಬಿಡ್ತು ಸಿಸ್ಟರ್. ನಂಗೆ ಇನ್ನೇನು ಬೇಡ ಜೀವನದಲ್ಲಿ. ಎಣ್ಣೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಿಸ್ಟರ್, ನೀನು ಖುಷಿಯಾಗಿರೋದಾದರೆ ಏನು ಬೇಕಾದ್ರೂ ಮಾಡ್ತೀನಿ. ನಾನು ಕಾಮಿಡಿ ಮಾಡ್ತೀನಿ, ಆದರೆ ನನ್ನ ತಂಗಿ ಮಕ್ಕಳು ಅಂತ ಒಂದು ವಿಷಯ ಬಂದುಬಿಟ್ರೆ ನಾನು ತುಂಬ ಸೀರಿಯಸ್ ಸಿಸ್ಟರ್, ಯುನೋ. ನಿಜ ಅಣ್ಣ, ನೀನೊಬ್ಬ ಇಲ್ಲದೆ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಅಣ್ಣ. ಬಿಡ್ತೋನು ಆ ಮಾತು ಈಗ ಯಾಕೆ? ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ. ನನಗೆ ನೀನು, ನಿನಗೆ ನಾನು. ಎಲ್ಲಿ ನೀನು ಅಲ್ಲಿ ನಾನು. ಯಾರೇ ಬರಲಿ ನಾವು ಹೀಗೆ ಇರೋಣ, ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ ಸಿಸ್ಟರ್. ನಮ್ಮ ಒಗ್ಗಟ್ಟೆ ನಮ್ಮ ಬಲ ಸಿಸ್ಟರ್. ನಿಜ ಅಣ್ಣ, ಅದು ಒಂದೇ ನಮ್ಮನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿತ್ತು. ಸಿಸ್ಟರ್, ಈಗ ನಾವು ಎರಡೆರಡು ಕಡೆ ಗಮನ ಕೊಡಬೇಕು. ಆ ಡಾಕ್ಟ್ರು ಬೇರೆ ಮೆಡಿಸಿನ್ ಬರ್ಕೊಟ್ಟಿದ್ದಾರಂತೆ, ಅದ್ರ ಕಡೆಗೂ ಗಮನ ಕೊಡಬೇಕು. ಇತ್ತ ಕಡೆ ಇನ್ನು ಮುದ್ದು ಮಗ ಆ ಬುರ್ನಾಸ್ ಭೂಮಿಕಾ ಮೈಕ್ ಹಗರಣನ ಬಯಲಿಗೆ ತರದಂತೆ ಜಾಗ್ರತೆ ವಹಿಸಬೇಕು ಸಿಸ್ಟರ್. ಯುದ್ಧ ಅಂದರೆ ಹಾಗೆ ಅಲ್ವಾ ಸಿಸ್ಟರ್? ಎಲ್ಲ ಕಡೆ ಸೂಕ್ಷ್ಮವಾಗಿ ಕಣ್ಣಿಟ್ಟು ಎಲ್ಲ ರೀತಿಯಿಂದ ಹೋರಾಡಬೇಕು. ಒಂದು ಕ್ಷಣನೂ ಮೈ ಮರೆಯಂಗಿಲ್ಲ. ಮೈ ಮರೆತ್ವಿ ಅಂದರೆ ಸತ್ವಿ ಅಂತಲೇ ಲೆಕ್ಕ. ಗಾನ್. ನಿಜಾನ, ನಾವೆಲ್ಲ ಕಡೆಯಿಂದನೂ ಹುಷಾರಾಗಿದ್ರೇ ನಮಗೆ ಉಳಿಗಾಲ. ಕರೆಕ್ಟಾಗಿ ಹೇಳ್ದೆ ಸಿಸ್ಟರ್, 100% ಕರೆಕ್ಟ್. ಆ ಭೂಮಿಕಾ ಮೇಲೆ ನಾವೊಂದು ಕಣ್ಣಿಟ್ಟಿರಬೇಕು. ಅವಳು ಯಾವಾಗ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಗೌತಮ್ ಹೊರಗಡೆ ಹೋಗಬೇಡ ಅಂತಂದರೂ ಅವಳು ಹೋಗಿ ಬಂದಿದ್ದಾಳೆ ಅಂತಂದರೆ ನಾವು ಹುಷಾರಾಗಿರಬೇಕು. ನನ್ನ ಪ್ರಕಾರ ಇದು ವಾರ್ನಿಂಗ್ ಸೈನ್. ಇವಳು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ಲಾ ಅಥವಾ ಮೈಕ್ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡೋಕ್ಕೆ ಹೋಗಿದ್ಲಾ? ಮೊದಲು ನಾವು ಅದ್ರ ಬಗ್ಗೆ ತಿಳ್ಕೊಬೇಕಣ್ಣ. ಅವಳು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ಅಂತಂದರೆ ನಾನು ನಂಬಲ್ಲ. ಅವಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಹೋಗಿ ಬಂದಿದ್ದಾಳೆ. ಮಲ್ಲಿ ಬೇರೆ ಅವಳ ಜೊತೆಗಿದ್ಲು. ಅವರಿಬ್ಬರು ಒಂದಾಗಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಬೇರೇನೋ ನಡೀತಾ ಇದೆ. ಹೋಗಬೇಕಾದ್ರೆ ಅವರಿಬ್ಬರು ಹೋಗಿದ್ದಾರೆ, ಬರಬೇಕಾದ್ರೆ ಮಲ್ಲಿನ ಬಿಟ್ಟು ಇವಳು ಒಬ್ಬಳೇ ಬಂದಿದ್ದಾಳೆ ಅಂತಂದರೆ ನಾವು ಹುಷಾರಾಗಿರ್ಬೇಕಣ್ಣ. ಅಷ್ಟೇ ಅಲ್ಲ ಸಿಸ್ಟರ್, ಅಲ್ಲಿ ಏನೇನಾಯಿತು ಅಂತ ತಿಳ್ಕೋಬೇಕು.
ಮಾಹಿತಿ ಕರೆಕ್ಟ್ ಇದ್ರೆ ತಾನೇ ಮುಂದೇನಾದರೂ ಮಾಡೋಕ್ಕಾಗೋದು. ಹಾಂ ಅದೇನು ಅಂತ ನಾವು ತಿಳ್ಕೊಬೇಕು. ನಿಜ ಒಪ್ಕೋ, ಇಲ್ಲಾಂದ್ರೆ ಮತ್ತೆ ಬೀಳ್ತವೆ. ಸಾಕ್ ಬಿಡಿ, ಹೋಗ್ಬಿಟ್ಟಾಳು. ನಿಜ ಹೇಳು, ನೀನೇ ತಾನೇ ಅವಳು? ಯಾರು ಯಾರು ಅಂತ ನನ್ನನ್ನೇ ಕೇಳ್ತಿದ್ಯಾ? ಅಮ್ಮ, ಓಹೋ, ಹೊಡೆದೇ ಇಲ್ಲ, ಆಗ್ಲೇ ರಿಯಾಕ್ಟ್ ಮಾಡ್ತಿದ್ಯಾ ನೀನು? ನಿಜ ಹೇಳು, ಎಷ್ಟು ಕೆಜಿ ಚಿನ್ನನ ಸ್ಮಗಲ್ ಮಾಡಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ. ಪ್ಲೀಸ್ ನನ್ನ ನಂಬಿ. ಮತ್ತೆ ಸುಳ್ಳು ಹೇಳ್ತಿದ್ಯಾ? ಅಮ್ಮ, ಸುಳ್ಳು ಹಂಗೆ ನಾಲ್ಗೆ ಮೇಲೆ ಸರಾಗವಾಗಿ ನಲ್ದಾಡುತ್ತೆ ಅಲ್ವಾ ನಿನಗೆ? ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ಪ್ಲೀಸ್ ನನ್ನ ನಂಬಿ. ಹೇ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಮರ್ಯಾದೆಯಿಂದ ನಿಜ ಹೇಳು. ಎಷ್ಟು ಜನ ಇದ್ದಾರೆ ನಿನ್ ಗ್ಯಾಂಗಲ್ಲಿ? ಬಾಯ್ ಬಿಟ್ರೆ ಸರಿ ಇವಾಗ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲ ಮೇಡಮ್, ಐ ಸ್ವೇರ್ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಪ್ಲೀಸ್ ನನ್ನ ನಂಬಿ. ನೀವು ಯಾರನ್ನ ಹುಡುಕ್ತಾ ಇದ್ದೀರೋ ಅದು ನಾನಲ್ಲ. ಪ್ಲೀಸ್ ಪ್ಲೀಸ್ ನನ್ನ ನಂಬಿ. ನೋಡೋ, ಒಂದೇ ಸುಳ್ಳನ್ನ ಮತ್ತೆ ಮತ್ತೆ ಹೇಳಿದ್ರೆ ಅದು ನಿಜ ಆಗಲ್ಲ. ನಾವೇನು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ. ನಮಗೆ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವಳು ನೀನೆ. ಸೇಮ್ ಹೈಟು, ಸೇಮ್ ಕಲರು, ಸೇಮ್ ವೇಟು, 100% ಅದು ನೀನೆ. ಅದ್ರಲ್ಲಿ ಡೌಟೇ ಇಲ್ಲ. ಹೇಳ್ತಾ ಇದ್ದೀನಿ, ಮರೆಯೋದ್ರಿಂದ ಒಪ್ಕೊಂಡ್ಬಿಡು. ಅಯ್ಯೋ ಇಲ್ಲ ಇಲ್ಲ, ಅದು ನಾನಲ್ಲ ಮ್ಯಾಮ್. ಮತ್ತೆ ಸುಳ್ಳು. ಮ್ಯಾಮ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ಅನ್ಕೊಂಡಿರೋಳು ನಾನಲ್ಲ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ದಮ್ಮಯ್ಯ ಅಂತೀನಿ. ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು ಪ್ಲೀಸ್. ಏಯ್ ಸಂತೋಷ, ಹೆಂಗೆ ಅದು ಹೀಗೆ ಮಾಡಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಇಟ್ರಿ ಫೋನು. ಲೇ ಬಂದಾಕಿನಿ, ಸಾಕು ಬಿಡೆ, ಇನ್ನೆಷ್ಟು ರೇಗಿಸ್ತೀಯ? ಪಾಪ ಮಾವ, ಸಾಕು ಬಿಡಿಯತ್ತೆ. ಎಷ್ಟು ಅಂತ ಗೋಳಿಕೊಳ್ತೀರಾ ಅವ್ರನ್ನ? ಸುಮ್ಮನೆ ರೇ ಸಾಕು. ನಾನು ಗೋಳೈಕೊಳ್ದೆ ಇನ್ಯಾರು ಗೋಳೈಕೋಬೇಕು? ಪಕ್ಕದ ಮನೆ ಆಂಟಿ ಗೋಳೈಕೋಬೇಕಾ? ಅವ್ರು ಗೋಳೈಕೊಂಡ್ರೆ ನಾನು ಬಿಟ್ಬಿಡ್ತೀನಾ? ಇದು ನನ್ನ ಜನ್ಮ ಸಿದ್ಧ ಹಕ್ಕು. ಜನ್ಮ ಸಿದ್ಧ ಹಕ್ಕಲ್ಲ, ಇದು ನನ್ನ ಕರ್ಮ. ನಾನು ನಿನ್ನ ಕೈಗೆ ಒಂಥರ ಈ ಆಟದ ಗೊಂಬೆ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಿನಗೆ ಫ್ರೀ ಎಂಟರ್ಟೈನ್ಮೆಂಟು, ನೋ ಸಬ್ಸ್ಕ್ರಿಪ್ಷನ್. ಅದೇಂಗ್ರಿ ಸಬ್ಸ್ಕ್ರಿಪ್ಷನ್ ಇಲ್ಲ? ನಾನು ನಿಮ್ಮನ್ನ ಮದುವೆ ಆಗಿಲ್ವಾ? ಲೈಫ್ ಟೈಮ್ ಫ್ರೀ ಸಬ್ಸ್ಕ್ರಿಪ್ಷನ್. ಆಯ್ತಮ್ಮ ಆಯ್ತಮ್ಮ, ಏನು ರೇಗಿಸ್ತೀವ ರೇಗಿಸ್. ಹಂಗೆ ಬನ್ನಿ ದಾರಿಗೆ ಮತ್ತೆ. ಯಾಕೋ ಏನಾಯ್ತು? ಇಷ್ಟು ಸೀರಿಯಸ್ ಆಗಿದೆಯಾ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದಿರೋ ಥರ ಕೇಳಿದ್ರೆ ಯಾರನ್ನ ಕೇಳಿ ಈಗ ಮಾಡಿದ್ರಿ? ಎಂತ ಕೆಲಸ ಮಾಡಿದಿರಾ ಗೊತ್ತಾ? ನನ್ನ ವಿಷಯದಲ್ಲಿ ಮೂಗು ತುರಿಸ್ಬೇಡಿ ಅಂತ ಹೇಳಿದ್ದೆ. ಪರ್ಸ್ನಲಿ ಪ್ರೊಫೆಷನಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಒಂದು ಅಂದಾಜಾದ್ರೂ ಇದೆಯಾ ನಿಮಗೆ? ಯಾಕೆ ಈಗ ಮಾಡಿದ್ರಿ? ರಾಜೇಂದ್ರ ಸಾರಿ ಫೋನ್ ಮಾಡಿ ಯಾಕಾಗಿ ಮಾತಾಡಿದ್ರಿ? ಯಾರನ್ನ ಕೇಳಿ ಮಾತಾಡಿದ್ರಿ? ಯಾರನ್ನ ಯಾಕೋ ಕೇಳಬೇಕು? ನಿಮ್ಮಪ್ಪ ನಾನು. ನಿನಗೆ ಒಳ್ಳೇದು ಯಾವುದು ಒಳ್ಳೇದು ಯಾವುದು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ನಿನ್ನನ್ನು ಹೊತ್ತು ಹೆತ್ತು ಬೆಳೆಸಿದ್ದೀವಿ, ದೊಡ್ಡ ಮನುಷ್ಯನಾಗಿ ಮಾಡಿದ್ದೀವಿ. ಅಂಥದ್ರಲ್ಲಿ ಯಾವನೋ ಮೂರನೇ ಅವನು ಬಂದು ನಿನ್ನ ದಾರಿ ತಪ್ಪಿಸ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಜೀವ, ನಿಮ್ಮಪ್ಪ ಕರೆಕ್ಟಾಗೆ ಮಾಡಿದ್ದಾರೆ, ಅದಕ್ಕೆ ನಮ್ಮೆಲ್ಲರ ಸಪೋರ್ಟು ಇದೆ. ಈಗ ಬಂದ್ಬಿಟ್ಟು ಆ ದೊಡ್ಡದಾಗ ಅವ್ರ ಪರವಾಗಿ ಮಾತಾಡಕ್ಕೆ. ನಿನಗೆ ಬುದ್ಧಿ ಇದ್ದಿದ್ರೆ, ಸರಿ ಯಾವುದು ಅನ್ನೋ ವಿವೇಚನೆ ಇದ್ದಿದ್ರೆ ನಿಮ್ಮಪ್ಪ ಯಾಕೋ ಆ ರೀತಿ ಮಾತಾಡ್ತಿದ್ರು? ಏನ್ ಮಾಡೋದು? ನಿನಗೆ ಪ್ರಪಂಚದ ಎಲ್ಲ ಗೊತ್ತಿದೆ, ಆದ್ರೆ ಲೋಕಜ್ಞಾನ ಮಾತ್ರ ಇಲ್ಲ. ಯಾರು ಹೆಂಗೆ ಅಂತ ಇನ್ನೂ ಅರ್ಥ ಆಗಲ್ಲ ನಿನ್ಗೆ. ನಿನ್ನ ಮೇಲೆ ಮಿಸ್ಟೇಕ್ ಇಟ್ಕೊಂಡು ನಿಮ್ಮ ಅಪ್ಪನ ಹತ್ರ ಮಾತಾಡಕ್ ಬರಬೇಡ. ನಿಮ್ಮಪ್ಪನ ಯಾವುದೇ ರೀತಿ ಪ್ರಶ್ನೆ ಮಾಡೋ ಯೋಗ್ಯತೆ ನಿನ್ಗಿಲ್ಲ, ಅದನ್ನ ತಿಳ್ಕೊಂಬಿಡು. ಆ್ಯಕ್ಚುಲಿ ನೀನು ಮಾಡಬೇಕಾಗಿರೋ ಕೆಲಸನ ಅವ್ರು ಮಾಡಿದ್ದಾರೆ. ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ನೀನು ಉದ್ಧಾರ ಆಗೋಂಥ ಕೆಲಸ ಮಾಡಿದ್ದಾರೆ. ಓ, ಈ ವಿಷಯದಲ್ಲಿ ಎಲ್ಲರೂ ಜೊತೆಯಾಗಿದ್ದೀರಾ? ಎಲ್ಲರೂ ಪ್ಲಾನ್ ಮಾಡಿ ಮಾತಾಡ್ಕೊಂಡು ಈ ಥರ ಎಲ್ಲ ಮಾಡಿದಿರಲ್ಲ? ಮಾಡಲೇಬೇಕಲ್ಲ. ಕಣ್ಣು ಮುಂದೆನೆ ತಪ್ಪಾಗ್ತಿದೆ ಅಂದ್ರೆ ನೋಡ್ಕೊಂಡು ಹೇಗೋ ಸುಮ್ಮನಿರೋದು? ಮನೆಯವರಾಗಿ ನಾವೇನು ಡ್ಯೂಟಿ ಮಾಡಬೇಕೋ ಅದನ್ನು ಮಾಡಿದ್ದೀವಿ. ಮಾಡಬಾರ್ದು ಏನೂ ಮಾಡಿಲ್ಲ. ಆ ಕ್ಷಣಕ್ಕೆ ಯಾವ ಡೋಸ್ ಕೊಡಬೇಕಾಗಿತ್ತೋ ಆ ಡೋಸ್ ಕೊಟ್ಟಿದ್ದೀವಿ. ಕಹಿ ಮಾತ್ರೆ ನುಂಗಿಸಿ ಇಂಜೆಕ್ಷನ್ ಚುಚ್ಚಿದ್ರೇನೆ ಕಾಯಿಲೆ ವಾಸಿ ಆಗೋದು. ನಿನಗೆ ಹಿಡ್ದಿದ್ಯಲ್ಲ ಈ ಚಟ ಅನ್ನೋ ಕಾಯಿಲೆ,
ಅದನ್ನು ಬಿಡಿಸ್ಬೇಕು ಅಂದ್ರೆ ಹೀಗೆ ಮಾಡಲೇಬೇಕಾಯ್ತು. ಎಲ್ಲಿ ಟೈಟ್ ಮಾಡಬೇಕೋ ಅಲ್ಲಿ ಮಾಡಿದ್ದೀನಿ. ಏನು ಟೈಟ್ ಮಾಡೋದು ನೀವು? ಅವ್ರನ್ನ ಯಾರು ಅಂತ ಅನ್ಕೊಂಡಿದ್ದೀರಾ? ಅವ್ರು ನನಗೆ ಎಷ್ಟು ಸಹಾಯ ಮಾಡಿದಾರೆ ಗೊತ್ತಾ? ನನಗೆ ತೊಂದರೆ ಆದಾಗ ಕಷ್ಟ ಆದಾಗ ಬರೋದು ಅವರೇ. ನಾನು ಇವತ್ತು ಇಷ್ಟು ಬೆಳೆದಿದ್ದೀನಿ, ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವರೇ ಕಾರಣ. ನಾನು ನಂಬಿ ಎಷ್ಟು ಕೋಟಿ ದುಡ್ಡು ಸುರ್ತಿದ್ದಾರೆ ಗೊತ್ತಾ? ಜಸ್ಟ್ ನನ್ನ ಮೇಲೆ ಇರೋ ನಂಬಿಕೆ ಮೇಲೆ, ಬೇರೆ ಏನೂ ಇಲ್ಲ. ಅವ್ರು ಯಾವತ್ತೂ ಏನು ಕೇಳಿಲ್ಲ ನನಗೆ. ಅವ್ರು ಏನು ಅಂತ ತಿಳ್ಕೊಳ್ದೆ ಈ ಥರ ಮಾತಾಡಿದಿರಲ್ಲ, ಅವ್ರು ಏನು ಸ್ಟೇಟಸ್ ಏನು ಗೊತ್ತಾ ನಿಮಗೆ? ಮೇಸ್ಟ್ ಅಂತ ಮೀಸ್ಟ್ರು. ಯಾವ ಸಿನಿಮಾ ಮೇಸ್ಟ್ರು ನೀವು? ಜೀವ ಮುಚ್ಚ ಬಾಯಿ. ಅಪ್ಪನ ಬಗ್ಗೆನೇ ಮಾತಾಡ್ತೀಯನೋ? 4 ಕಾಸು ಸಂಪಾದನೆ ಮಾಡಿದ್ದೀನಿ ಅನ್ನೋ ಸೊಕ್ಕ ನಿನಗೆ? ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅಪ್ಪನ ಥರ ಹೆಸರು ಮಾಡೋಕ್ಕಾಗೋದಿಲ್ಲ, ತಿಳ್ಕೊ. ಅವ್ರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಇಲ್ಲ ಇದುವರೆಗೂ. ಹಂಗೆ ಬದುಕಿದ್ದಾರೆ, ಅದನ್ನ ತಿಳ್ಕೊ. ಸ್ಟೇಟಸ್ ಅಂತೆ ಸ್ಟೇಟಸ್, ಬೆಂಕಿ ಬಿತ್ತು ಅಂತ ಸ್ಟೇಟಸ್ಗೆ. ಬುದ್ಧಿನೇ ನೆಟ್ಗಿಲ್ವಲ್ಲ ಅವ್ರಿಗೆ. ಕಂಡೋರ್ ಮನೆ ಮಕ್ಕಳನ್ನ ಹಾಳು ಮಾಡೋದು ಅವ್ರ ಸ್ಟೇಟಸ್. ಆ ವ್ಯಕ್ತಿ ಹತ್ರ ಹೆಂಗ್ ಮಾತಾಡ್ಬೇಕೋ, ಏನ್ ಮರ್ಯಾದೆ ಕೊಡ್ಬೇಕೋ ಅದನ್ನೇ ಮಾಡಿದಾರೆ ನಿಮ್ಮಪ್ಪ. ಅವ್ರಿಗೆ ಬುದ್ಧಿ ಹೇಳೋ ಯೋಗ್ಯತೆ ನಿನಗಿಲ್ಲ. ಸಾಕು ಸುಮ್ನಿರಮ್ಮ. ನಿಮ್ ಯೋಗ್ಯತೆ ನಾನು ಕಂಡಿದ್ದೀನಿ. ಯೋಗ್ಯತೆ ಅಂತ ಯೋಗ್ಯತೆ ದೊಡ್ಡದಾಗಿ ಹೇಳ್ತಿದ್ದೀರಲ್ಲ. ಅಪ್ಪ 1000 ಜನ ಗಳಿಸಿದ್ದಾರೆ, ಘನತೆ ಗೌರವ ಅಂತ. ನೀವು ಕಷ್ಟದಲ್ಲಿದ್ದಾಗ ಯಾರು ಬಂದ್ರು? ಯಾರಮ್ಮ ಬಂದ್ರು? ಯಾರು ಬರಲಿಲ್ಲ. ಈ ಘನತೆ ಗೌರವ ನಿಮ್ಮ ಹೊಟ್ಟೆ ತುಂಬಿಸ್ಲಿಲ್ಲ. ಆದ್ರಿಂದ ನೀವು ಉದ್ಧಾರನೂ ಆಗಿಲ್ಲ. 6 ಕೇರ್ಲಿಲ್ಲ, 3 ಕಿಳಿಲಿಲ್ಲ, ಇದ್ದಲ್ಲೇ ಇದ್ರಿ. ಇವತ್ತು ನಾವು ಹೀಗಿದ್ದೀವಿ, ಇಷ್ಟು ದೊಡ್ಡ ಮನೆ ನಮ್ದು ಸ್ವಂತದ್ದು ಅಂದ್ರೆ ಅದಕ್ಕೆಲ್ಲ ಕಾರಣ ದುಡ್ಡು. ಆ ದುಡ್ಡು ಬಂದಿತ್ತು ಬಿಸ್ನೆಸ್ ಇಂದ. ಆ ಬಿಸ್ನೆಸ್ಗೆ ಸಪೋರ್ಟ್ ಆಗಿ ನಿಂತವರು ಅವರು. ಇವತ್ತು ನಾವು ಹೀಗಿದ್ದೀವಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಅವ್ರನ್ನ ನಾವು ಡೈಲಿ ನೆನ್ಸ್ಕೋಬೇಕು. ಅಂಥದ್ರಲ್ಲಿ ಅಂಥವ್ರಿಗೆ ಈ ತರ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ಲೇ, ಅವರೇನೋ ನಿಂಗೆ ಸಹಾಯ ಮಾಡಿರೋದು. ನಿನಗೆಲ್ಲ ಒಳ್ಳೇದಾದ್ಮೇಲೆ ಬಂದು ಸೇರ್ಕೊಂಡಿದ್ದವರು. ನೀನು 0 ಆಗಿದ್ದಾಗ ನೀನು ಬೆನ್ನಿಗೆ ನಿಂತಿದ್ದು ನಿಮ್ಮ ಭಾವ, ನೀನು ಕೈ ಹಿಡಿದು ಎತ್ತಿದ್ದು ನಿಮ್ಮ ಭಾವ. ಗಿಡ ದೊಡ್ಡದಾದ್ಮೇಲೆ ಅದಕ್ಕೆ ಗೊಬ್ಬರ ಹಾಕೋದು ದೊಡ್ಡ ವಿಚಾರ ಅಲ್ಲ. ಗಿಡ ಸಸಿ ಇದ್ದಾಗ ನೆರಳು ನೀರು ಕೊಡೋದು ದೊಡ್ಡ ವಿಚಾರ. ಆ ಕೆಲಸ ನಿಮ್ಮ ಭಾವ ಮಾಡಿದ್ದಾರೆ. ಇವರು ನಿನ್ನ ಟ್ಯಾಲೆಂಟ್ ನೋಡ್ಕೊಂಡು ಬಂದಿದ್ದಾರೆ. ಆದರೆ ನಿಮ್ಮ ಭಾವ ನಿನ್ನ ಮೇಲೆ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ನೀನು ಸಂಬಂಧಿಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಬೆನ್ನಿಗೆ ನಿಂತಿದ್ದಾರೆ, ನಿನಗೆ ಹೆಲ್ಪ್ ಮಾಡಿದ್ದಾರೆ. ಈಗ ಹೇಳೋ, ನಿನಗೆ ನಿಜವಾದ ಸಹಾಯ ಮಾಡಿದ್ದು ಯಾರು? ನಿಮ್ಮ ಭಾವನ ಇವರ? ನನ್ನ ಪ್ರಕಾರ ನಿಮ್ಮ ಭಾವ ಮಾಡಿದ್ರ ಮುಂದೆ ಇವ್ರು ಮಾಡಿದ್ದು ಧೂಳಿಗೆ ಸಮಾನ. ಇವ್ರು ನಿನಗೆ ಸಹಾಯ ಮಾಡ್ತಾ ಇಲ್ವೋ, ವ್ಯವಹಾರ ಮಾಡ್ತಾ ಇದ್ದಾರೆ. ಸಹಾಯಕ್ಕೂ ವ್ಯವಹಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಬುದ್ಧಿಗೆ ಮಂಕು ಬಡ್ದಿದೆ. ಅವನು ಬರೀ ವ್ಯವಹಾರ ಮಾಡ್ಕೊಂಡಿದ್ರೆ ಏನೂ ಸಮಸ್ಯೆ ಇರ್ತಾ ಇರಲಿಲ್ಲ. ನಾವು ಸುಮ್ಮನಿರ್ತಿದ್ವಿ, ನಮಗದ್ರ ಬಗ್ಗೆ ಯಾವ ಅಭ್ಯಂತರನೂ ಇರ್ತಾ ಇರಲಿಲ್ಲ. ಆದರೆ ಆ ವ್ಯಕ್ತಿ, ನೀನು ಯಾರನ್ನ ಗಾಡ್ ಫಾದರ್ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೀತಿದ್ಯೋ ಅವನು ನಿನ್ನ ಜೀವನನ ತಪ್ಪು ದಾರಿಗೆ ಎಳಿತಾ ಇದ್ದಾನೆ. ನಿನಗೆ ಯಾಕೋ ಇದು ಅರ್ಥ ಆಗ್ತಲ್ಲ? ಹೇಳ್ತೀನಿ ಕೇಳು. ಅವನು ಸರಿಯಲ್ಲ, ಅವನು ಕೆಟ್ಟವನು, ಅವನು ಕುತಂತ್ರಿ. ಒಂದ್ ಕಡೆ ನಿನಗೆ ದುಡ್ಡು ಕೊಟ್ಟ ಹಾಗೆ ಮಾಡಿ, ಇನ್ನೊಂದು ಕಡೆ ನಿನಗೆ ಚಟ ಹಚ್ಚಿ ಟ್ರಾಪ್ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರೆದ್ರೆ ನಿನ್ನ ಬಿಸ್ನೆಸ್ಸು, ನಿನ್ನ ಸಂಸಾರ, ನಿನ್ನ ನೆಮ್ಮದಿ, ನಿನ್ನ ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ. ನಿನ್ನ ಪಾಲಿಗೆ ಅವನು ಸ್ಲೋ ಪಾಯ್ಸನ್ ಇದ್ದಂಗೆ, ಗೆದ್ಲಿದ್ದಂಗೆ. ಅವನು ಒಂದಲ್ಲ ಒಂದಿನ ನಿನ್ನ ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತಾನೆ. ಅವನ ಉದ್ದೇಶನೇ ಅದು. ಇಲ್ಲದೆ ಇದ್ರೆ ಅವನು ಹೀಗೆ ಮಾಡದೇ ಇರ್ತಾ ಇರಲಿಲ್ಲ. ನಾನು ಅವನಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೂ ನಿನಗೆ ಕುಡಿಸಿ ಕಳಿಸಿದಾನೆ ಅಂದಮೇಲೆ ಅರ್ಥ ಮಾಡ್ಕೋ. ಅದು ಬಿಟ್ಟು ಅವನನ್ನು ಸಪೋರ್ಟ್ ಮಾಡಿಕೊಂಡು ನಮ್ಮ ವಿರುದ್ಧ ಮಾತಾಡ್ತೀಯ. ನಿನಗೆ ಒಳ್ಳೇದು ಬಯಸ್ತಾರೋ ನಮ್ಮನ್ನ ಕೆಟ್ಟವ್ರನ್ನಾಗಿ ಮಾಡ್ತೀಯ. ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು ಅನ್ನೋ ನಿನಗೆ. ಅವನು ಹಾಕ್ತಾರೋ ಬಿಸ್ಕೆಟ್ ತಿನ್ಕೊಂಡು ಅವನ ಕಾಲ್ ನೆಕ್ತಾರೋ ನಾಯಿ ನೀನು. ಆ ರಾಜೇಂದ್ರ ಸಾಕೊಂಡಿರೋ ನಾಯಿ ನೀನು. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ಲ. ಸಾಕು ಸುಮ್ನಿರಪ್ಪ. ಹಾಗೆ ಅನ್ಕೊಳ್ಳಿ. ನನ್ನ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮನೇಲಿ ನನಗೆ ಮರ್ಯಾದೆ ಇಲ್ಲ ಅಂದ್ಮೇಲೆ ಒಂದು ಸೆಕೆಂಡ್ ಇಲ್ಲ ಇರಲ್ಲ. ನೆಮ್ಮದಿಯಾಗಿರಿ. ಜೀವ ಬಾರು ಅಲ್ಲಿ. ಜೀವ ಏನ್ರಿ ಇದು? ಹಿಂಗೆ ಹೇಳಿ ಹೋಗ್ತಾ ಇದ್ದಾನೆ. ಅತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅವನು ಕೋಪ ಕಮ್ಮಿ ಆದಮೇಲೆ ಅವನೇ ಮನೆಗೆ ಬರ್ತಾನೆ.
ಆಫೀಸ್ಗೆ ಹೋಗಿ ಕೆಲಸ ಮಾಡಿದ್ರೇ ಸರಿ, ಟೈಮ್ ಕರೆಕ್ಟಾಗಿ ಮನೆಗೆ ಬರ್ತೀರಾ. ವರ್ಕ್ ಫ್ರಮ್ ಹೋಮ್ ಅಂತ ಬೆಳಗಿಂದ ಸಂಜೆವರೆಗೂ ಇದೇ ಆಯಿತು, ಮೇಲ್ ಕಳಿಸೋದು, ಮೀಟಿಂಗು. ಯಾರು ಹೇಳಿದ್ದು ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ ಅಂತ? ನಾನು ಮೆಡಿಕಲ್ ಜರ್ನಲ್ ಓದ್ತಾ ಇದ್ದೀನಿ ರೀ. ನೀವು ಹೇಗೆ ವುಡ್ ಬಿ ಮದರ್ ಆಗ್ತಾ ಇದ್ದೀರಲ್ಲ, ಹಾಗೆ ನಾನು ವುಡ್ ಬಿ ಫಾದರ್ ಆಗ್ತಾ ಇದ್ದೀನಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹೆಣ್ಮಕ್ಳಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಹೇಗಿರಬೇಕು, ಹೇಗಿರಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರ್ಯಾರು ಎಲ್ಲ ಬರೆದಿದ್ದಾರಲ್ಲ, ಅದನ್ನು ಓದ್ತಾ ಇದ್ದೆ ನೋಡಿ. ನನಗೆ ಆ್ಯಕ್ಚುಲಿ ವಾಮಿಟ್ ಯಾಕಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಹೆಲ್ತಿ ಪ್ರೆಗ್ನೆನ್ಸಿಗೋಸ್ಕರ ಒಂದಷ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತಂತೆ, ಅದಕ್ಕೋಸ್ಕರ ವಾಮಿಟ್ ಆಗುತ್ತಂತೆ. ಇನ್ನೊಬ್ರು ಬರೆದಿದ್ದಾರೆ ನೋಡಿ. ಈಗ ನಮ್ಮ ದೇಹದಲ್ಲಿ ಒಂದು ಜೀವ ಅಂಕುರ ಆಗಿರುತ್ತಲ್ಲ, ಸೊ ಆ ಜೀವಕ್ಕೆ ನಮ್ಮ ದೇಹ ಮತ್ತು ವಾತಾವರಣ ಎಲ್ಲ ಹೊಸದಾಗಿರುತ್ತೆ. ಆ ಜೀವಕ್ಕೆ ಎಲ್ಲನೂ ನಮ್ಮ ದೇಹದಿಂದಲೇ ಸಪ್ಲೈ ಆಗ್ತಿರುತ್ತಂತೆ. ಹಾಗಾಗಿ ನಾವು ಏನು ಕುಡಿದ್ರು ತಿಂದ್ರು ಎಲ್ಲನೂ ಅದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೇನಾದರೂ ನಾವು ಕುಡ್ದಿದ್ದು ತಿಂದಿದ್ದು ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತಂತೆ. ಹಾಗಾಗಿ ನಮ್ಗೆ ವಾಮಿಟ್ ಆಗುತ್ತಂತೆ. ನೋಡಿ, ಗೊತ್ತೇ ಇರಲಿಲ್ಲ ನನಗೆ. ನಿಮ್ಗೆ ಗೊತ್ತಿತ್ತಾ? ಅಫ್ಕೋರ್ಸ್ ನನಗೆ ಗೊತ್ತಿತ್ತು, ಬಟ್ ನಾಟ್ ಬ್ಯಾಡ್. ಗೌತಮ್ ಅವರೇ, ಪೇರೆಂಟಿಂಗ್ ಬಗ್ಗೆ ರಿಸರ್ಚ್ ಎಲ್ಲ ಮಾಡ್ತಿದ್ದೀರಾ ನೀವು? ಏನು ಅನ್ಕೊಂಡಿದ್ದೀರಾ ನನ್ನ? ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೂ ಒಂದಷ್ಟು ದಿವಸ ವಾಮಿಟ್ ಆಗುತ್ತಂತೆ. ನಿಮ್ಗೂ ಆಗ್ತಾ ಇದೆಯಾ? ಹೇಳಪ್ಪ, ಏನು ಪ್ರಾಬ್ಲಮ್ ಇಲ್ಲ ತಾನೇ? ಡಾಕ್ಟ್ರಿಗೆ ಫೋನ್ ಮಾಡಲಿ, ಅಪಾಯಿಂಟ್ಮೆಂಟ್ ತಗೊಳ್ಳ? ರಿಲ್ಯಾಕ್ಸ್, ಆ ಥರದ್ದು ಏನೂ ಆಗಲ್ಲ. ಇದು ಒಂದೊಂದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಮಗು ಜಾಡ್ ಮರಿ, ಅಪ್ಪ ಅಮ್ಮನ ತೊಂದರೆ ಕೊಡಬಾರ್ದು, ಕಷ್ಟ ಕೊಡಬಾರ್ದು ಅಂತ ಎಲ್ಲಾನು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿದೆ. ಎಷ್ಟೇ ಆದರೂ ನಿಮ್ಮ ಮಗು ಅಲ್ವಾ? ನಿಮ್ಮ ಒಳ್ಳೆಯ ಗುಣ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಬುದ್ಧಿ ಈಗಲೇ ಕಲ್ತ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಬರೀ ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ ಇಲ್ಲ ಭೂಮಿಕಾ, ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ. ಇದು ಬರೀ ನನ್ನ ಮಗು ಮಾತ್ರ ಅಲ್ಲ, ನಮ್ಮ ಮಗು. ನನ್ನ ಬುದ್ಧಿವಂತಿಕೆ ಅಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿ, ನಿಮ್ಮ ತಾಳ್ಮೆ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಗುಣ ಅದಕ್ಕೆ ಬಂದಿದೆ. ಅದಕ್ಕೆ ಆರಾಮಾಗಿದೆ. ಗೌತಮ್ ಅವರೇ, ಇದು ನಿಮಗೆ ಸರಿ ಅನ್ಸುತ್ತಾ? ನಮ್ಮ ಮಗು ಅಂತ ಹೇಳ್ತೀರಾ, ಅದ್ರ ಕ್ರೆಡಿಟ್ ಎಲ್ಲ ನನಗೆ ಕೊಡ್ತಿದ್ದೀರಾ. ಸರಿ ಬಿಡಿ, ಇಬ್ಬರು ಕ್ರೆಡಿಟ್ ತೊಗೊಂಡ್ಬಿಡೋಣ. ಯಾಕೆ ಸುಮ್ಮನೆ ಡಿಸ್ಪ್ಯೂಟು? ಅಪ್ಪ ಅಮ್ಮ ಚೆನ್ನಾಗಿರಲಿ ಅಂತ ಅವಳೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾಳೆ, ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ, ಒಂದು ಸಣ್ಣ ಕರೆಕ್ಷನ್. ಅವಳು ಅಲ್ಲ, ಅವನು. ಇಲ್ಲ ರೀ, ಅದು ಹೆಣ್ಣು ಮಗುನೇ. ಅದು ಹೆಂಗೆ ಹೇಳ್ತೀರಾ? ಹೇಗೆ ಅಂದರೆ, ಎಲ್ಲನೂ ಸಹಿಸ್ಕೊಂಡು ಹೊಂದ್ಕೊಂಡು ಹೋಗೋ ಗುಣ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ನೋಡಿ. ಅದಕ್ಕೆ ನಿಮಗೆ ವಾಮಿಟ್ ಆಗಿಲ್ಲ, ಅದು ಎಲ್ಲನೂ ಸಹಿಸ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದೆ. ಅದು ಅಲ್ಲದೆ ಅಪ್ಪ ಅಮ್ಮದ್ರ ಕಣ್ಣೀರಿಗೆ ಹೆಣ್ಮಕ್ಳ ಖರ್ಚಿಫ್ ಆಗೋದು ಮರಿಬೇಡಿ. ಅದು ಖರ್ಚಿಫ್ ಆದರೂ ಆಗಲಿ, ಟವಲ್ ಆದರೂ ಆಗಲಿ, ಅದು ಔಟ್ ಆಫ್ ದ ಸಿಲೆಬಸ್ ಟಾಪಿಕ್ಕು. ಈಗ ನಮ್ಮ ಡಿಸ್ಕಷನ್ ಇರೋದು ನನ್ನ ಹೊಟ್ಟೆಲಿರೋದು ಗಂಡು ಮಗುನ ಹೆಣ್ಣು ಮಗುನ, ಆ್ಯಂಡ್ ಅದು 101% ಗಂಡು ಮಗುನೇ. ಅಲ್ಲ ಗೌತಮ್ ಅವರೇ, ನಂಗೊಂದು ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಮ್ಮ ತಂದೆ ಆಗಿರ್ತಾರೆ ಅಂತ ಹೇಳ್ಕೊಂಡು ಬಂದ್ರಿ. ಈಗೇನು ಇದ್ದಕ್ಕಿದ್ದಾಗೆ ನೀವು ಪಾರ್ಟಿ ಬದಲಾಯಿಸ್ತಿದ್ದೀರಾ? ಬಟ್ ಆಗಲೇಬೇಕು ಅಂತ ಕಂಪಲ್ಷನ್ ಏನೂ ಇಲ್ವಲ್ಲ. ಸಿ ಭೂಮಿಕಾ, ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ, ಅದು ಹೆಣ್ಣು ಮಗುನೇ, ಜೂನಿಯರ್ ಟೀಚರ್ ಹುಟ್ಟೋದು ಅಲ್ಲ. ಇದು ಗಂಡು ಮಗುನೇ ಜೂನಿಯರ್ ಬಿಸ್ನೆಸ್ ಮ್ಯಾನ್ ಹುಟ್ಟೋದು ಸಾಧ್ಯನೇ ಇಲ್ಲ. ಪಟಪಟ ಅಂತ ಮಾತಾಡೋ ಮರಿ ಟೀಚರ್ ಹೊರಗೆ ಬರೋದು. ಓಹೋ, ಏನು ನೀವು ಹೇಳ್ಬಿಟ್ರೆ ಹೆಣ್ಮಗು ಹುಟ್ಟುಬಿಡುತ್ತೆ. ಓಹೋ, ಏನು ನೀವು ಹೇಳ್ಬಿಟ್ರೆ ಗಂಡು ಮಗು ಆಗ್ಬಿಡುತ್ತಾ? ಹೌದು, ಗಂಡು ಮಗುನೇ ಆಗೋದು. ಇಲ್ಲ, ಹೆಣ್ಮಗುನೇ ಆಗೋದು. ನೋಡಿ ಗೌತಮ್ ಅವರೇ, ನಾನು ಏನು ನೋಡಿ ಗೌತಮ್ ಅವರೇ, 100% ಹೆಣ್ಮಗುನೇ ರೀ. ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ? ಅಲ್ಲ ಗೌತಮ್ ಅವರೇ, ನಾನು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ಲಾಯರ್ ಥರ ನನ್ನ ಜೊತೆ ವಾದ ವಿವಾದ ಮಾಡ್ತಿದ್ದೀರಾ. ಓಕೆ, ಸಾರಿ. ನಿಮ್ಮ ಸಾರಿನೂ ಬೇಕಿಲ್ಲ, ಎಂತ ಬೇಕಿಲ್ಲ ನನಗೆ. ಹೋಗ್ಲಿ ಪಾಪ, ನನ್ನ ಸಮಾಧಾನಕ್ಕೆ ಗಂಡು ಮಗುನೇ ಅಂತ ಹೇಳಿದ್ರೆ ಏನಾಗ್ತಿತ್ತು ನಿಮಗೆ? ನನಗೆ ಖುಷಿ ಆಗ್ತಿತ್ತು ತಾನೆ. ನಿಕ್ಕಟ್ಟಿಗೆ ಸಿಕ್ಕಾಗಿಸ್ತಾ ಇದ್ದೀರಲ್ರಿ. ನಾನು ಹೇಳೋದು ಏನು ಗೊತ್ತಾ? ನೀವು ಏನು ಹೇಳಕ್ ಬರಬೇಡಿ, ಇದ್ರಲ್ಲದೆ ಗೊತ್ತಾಗ್ತಿದೆ ನಿಮಗೆ ನನ್ನ ಮೇಲೆ ಎಷ್ಟು ಕೇರ್ ಕನ್ಸರ್ ಇದೆ ಅಂತ. ಆಯ್ತು ಬಿಡಿ, ನೀವು ಬೇಜಾರು ಮಾಡ್ಕೊಬೇಡಿ. ಸರಿ, ಗಂಡು ಮಗುನೇ ಆಗೋದು. ಓಕೆನಾ? ಖುಷಿನಾ? ಹ್ಯಾಪಿನಾ? ಅಫ್ಕೋರ್ಸ್, ಫುಲ್ ಖುಷಿ. ಮೊದಲೇ ಇದ್ದೀರಾ ನೀವು. ಈ ರಿಸರ್ಚ್ ಎಲ್ಲ ಮಾಡಿಬಿಡಿ, ಇದನ್ನ ಮಾಡಿ ನಿಮ್ಮ ತಲೆ ಕೆಟ್ಟೋಗ್ತಿದೆ. ಏಯ್, ಶಿವ, ಸಾಕು ಬಿಡಪ್ಪ, ತುಂಬ ಕುಡಿದು ಬಿಟ್ಟಿದೀಯ. ಈಗ ಕುಡ್ಕೊಂಡು ಮನೆಗೆ ಹೋದ್ರೆ ನನ್ನನ್ನು ತಾನೇ ಅವ್ರು ದೂಷಣೆ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಕುಡಿದು ಬಿಟ್ಟ ಅಂತ ಆಮೇಲೆ ನನ್ನ ಹೆಸರಿಗೆ ಮಸಿ ಬಳ್ದಂಗೆ ಆಗುತ್ತಪ್ಪ. ಬಿಟ್ಬಿಡು ಸಾಕು. ಕೂಲ್ ಸರ್, ಕೂಲ್. ಏನು ಕೂಲ್? ಮನೆಗೆ ಹೋಗು, ಲೇಟ್ ಆಗುತ್ತೆ. ಡೋಂಟ್ ವರಿ ಸರ್, ಹಾಗೆಲ್ಲ ಏನೂ ಆಗಲ್ಲ. ಯಾಕೆ ಅಂತ ಕೇಳಿ ಸರ್. ಯಾಕೆ? ಯಾಕಂದರೆ ನಾನು ಮನೆಗೆ ಹೋಗೋದೇ ಇಲ್ಲ. ವೆರಿ ಸಿಂಪಲ್, ಇಲ್ಲೇ ಕುಡ್ಕೊಂಡಿದ್ದು ಬಿಡ್ತೀನಿ. ಆಗ ಯಾವ ತೊಂದರೆನೂ ಇರಲ್ಲ, ಟೆನ್ಷನ್ನೂ ಇರಲ್ಲ.
ಹೊಟ್ಟೆ ತುಂಬ ಕುಡಿಬೋದು. ನೀವೇನು ವರಿ ಮಾಡ್ಕೋಬೇಡಿ ಸರ್, ನಾನು ಇವತ್ತಿಲ್ಲೇ ಟೆಂಟ್ ಹಾಕ್ಬಿಡ್ತೀನಿ. ಹೀಗಂದ್ರೆ ಈಗಪ್ಪ ಮನೆಗೆ ಹೋಗ್ಬೇಕಲ್ಲ? ಇಲ್ಲ ಸರ್, ಇವತ್ತು ಮಾತ್ರ ಅಲ್ಲ, ನಾಳೆನೂ ಹೋಗಲ್ಲ ಮನೆಗೆ. ಅಂದರೆ ಇಲ್ಲೇ ಇರ್ತೀಯಾ? ಎಸ್, ಇನ್ನು ಮುಂದೆ ನಾನು ಮನೆಗೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತಾಗಬೇಕು ನನ್ನ ವ್ಯಾಲ್ಯೂ ಏನು ಅಂತ. ಅಲ್ಲಿವರೆಗೂ ನನ್ನ ತಲೆ ಹಾಕಲ್ಲ. ಅವರೇ ಹುಡ್ಕೊ ಬರಬೇಕು, ಹಾಗೆ ಮಾಡ್ತೀನಿ. ನಾನೇನು ಅಂತ ತೋರಿಸ್ತೀನಿ ಅವ್ರಿಗೆ. ನಾನು ಇಲ್ಲೇ ಇದ್ದರೆ ನಿಮಗೆ ಓಕೆ ಅಲ್ವಾ? ಇದ್ಯಾಕೋ ತಲೆನೋವು ಆಗೋ ಥರ ಕಾಣ್ತಾ ಇದೆಯಲ್ಲಪ್ಪ. ಓಕೆ ಅಲ್ವಾ? ಓಕೆ ಇಲ್ಲೇ ಇರು. ಕೇಳಿಸ್ಕೊಂಡನಮ್ಮ, ಇಲ್ಲೇ ಇರ್ತಾನಂತೀವನು. ಅವ್ನಿಗೇನು ಬೇಕೋ ವ್ಯವಸ್ಥೆ ಮಾಡ್ಬಿಡು. ಒಂದು ಗ್ಲಾಸ್ ಮಿಲ್ಕ್ ಪ್ಲೇಸ್. ಏನೋ ಮಿಲ್ಕಾ? ನಾನು ಮಲ್ಗೋಕ್ಕೂ ಮುಂಚೆ ಡೈಲಿ ಹಾಲು ಕುಡಿತೀನಿ. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿದ್ದಾರೆ, ಸೊ ನನಗೆ ಹಾಲು ಬೇಕು. ಅಲ್ಲ ರಾಜ, ಆಲ್ಕೋಹಾಲ್ ಕುಡಿದು ಹಾಲು ಕುಡಿತಾರ? ರಾಂಗ್ ಕಾಂಬಿನೇಷನ್ನು. ನನಗೆ ಹಾಲು ಬೇಕು ಅಂದರೆ ಬೇಕು ಅಷ್ಟೇ. ಸರಿಯಮ್ಮ, ಆಮೇಲೆ ಒಂದು ಲೋಟ ಹಾಲು ಕಾಯಿಸ್ಕೊಟ್ಬಿಡು. ಹಾಗೆ ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಂಡು ತಗೊಬಂದ್ಬಿಡಿ. ಏನ್ನ? ಅದೇ ಅದು ಹಾಕ್ತಾರಲ್ಲ ಅದಕ್ಕೆ. ಶುಗರ? ಕರೆಕ್ಟ್. ಅದು ನಿಮ್ಮ ಥರ ಸ್ವೀಟಾಗಿರ್ಬೇಕು ನನಗೆ. ಸರಿ ಸರ್. ಕರ್ಮ. ಏನು ಮಂದಾಕಿನಿದು? ಕೋಪ ಮಾಡ್ಕೊಂಡು ಹೋದನು ಹೊರಟೆ ಹೋದ, ಇಷ್ಟೊತ್ತಾದರೂ ಬಂದೇ ಇಲ್ಲ. ಬೈಯೋವಾಗ ಬೈದ್ಬಿಟ್ರಿ, ಈಗ ಅಯ್ಯೋ ಅನ್ನಿಸ್ತಾ ಇದೆಯಾ? ಇನ್ನೊಂದ್ಸಲಿ ಫೋನ್ ಮಾಡಿ.